ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ರಾಘವೇಂದ್ರ ಸ್ವಾಮಿಗಳವರ 405 ಮತ್ತು 431ನೇ ವರ್ಧಂತಿ ಮಹೋತ್ಸವ, 405 ಅಂದರೆ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ 431ನೇ ವರ್ಧಂತಿ ಮಹೋತ್ಸವ. 405 ಪಟ್ಟಾಭಿಷೇಕ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಮಧ್ವಾಚಾರ್ಯರು ಅಂತಂದರೆ ಮಧ್ವಾಚಾರ್ಯ ಪೀಠಕ್ಕೆ ಅವತ್ತು ಸನ್ಯಾಸದ ಸ್ವೀಕರಿಸಿದ ದಿನ ಅಂತ ಕರೀತಾರೆ. ಈಗ 431 ಅಂದರೆ ಅವರು ಧರೆಗೆ ಬಂದಿರುವಂಥ ದಿನ. ಈಗ ನಾನು ಒಂದು ಸ್ತೋತ್ರ ಹೇಳ್ತೀನಿ. ಈ ಸ್ತೋತ್ರದ ಮಹಿಮೆನ ಈಗ ನಾವು ಹೇಳ್ತೀನಿ. ಏನಪ್ಪ ಸ್ತೋತ್ರ ಅಂದರೆ, ಯೋ ನುತ್ತಮಾಮಿದಂ ಸ್ತೋತ್ರ ಮಿಷ್ಟೋತ್ತರ ಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಿ ತಸ್ಯಾನ ಜಾಯತೆ. ಏನಪ್ಪ ಈಗ ಅದನ್ನ ಭೂತ ಪ್ರೇತ ಪಿಶಾಚಾದಿ ಪೀಡ ತಸ್ಯಾನ ಜಾಯತೆ. ಈ ಸ್ತೋತ್ರದ ಮಹಿಮೆ ಏನಪ್ಪ ಅಂತ ಈಗ ಹೇಳ್ತೀನಿ. ಹಿಂದೆ ಮಂತ್ರಾಲಯಕ್ಕೆ ತಂದೆ ತಾಯಿ ಮಗು ಮೂವರು, ಒಂದು ಹೆಣ್ಣು ಮಗು ಒಂದು ಪಾಪ ವಯಸ್ಸಿ ಬಂದಿರೋ ಮಗು ಇರ್ತಾರೆ, ಕರ್ಕೊಂಬಂದಿರ್ತಾರೆ ಮಂತ್ರಾಲಯಕ್ಕೆ. ಅದು ಎಂಥ ಪಿಶಾಚಿ ಅಂತಂದರೆ ಬ್ರಹ್ಮ ಪಿಶಾಚಿ. ಅತಿ ದೊಡ್ಡ ಮನುಷ್ಯನಿಗೆ ಎಂಥದೇ ಪಿಶಾಚಿ ನಮ್ಮಲ್ಲಿ ಭೂತ ಪ್ರೇತ ಹೊಕ್ಕೊಂಡ್ರು ನಾವು ನಾರ್ಮಲ್ ಹಾಕ್ತೀವಿ. ಆದರೆ ಬ್ರಹ್ಮ ಪಿಶಾಚಿ ನಮ್ಮಲ್ಲಿ ಒಂದು ಸಲ ಎಂಟ್ರಿ ಕೊಟ್ಟೆ ತನಕ ನಾವು ಉಳಿಯೋದು ಸಾಧ್ಯನೇ ಇಲ್ಲ. 100% ನಾನು ಹೇಳ್ತೀನಿ. ಆದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಹಿಂಗೆ ಆಯಿತು. ಅವರಿಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ, ಅವ್ರ ತಂದೆ ತಾಯಿ ಮಾಡಿರೋ ಸೇವೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಮಂತ್ರಾಲಯಕ್ಕೆ ಬಂದರು. ಆವಾಗ ಸರಿಸುಮಾರು 1900 ಇಸ್ವಿ ಅಂದರೆ ಈಗ 1920 ಆ ಕಡೆ ಅಂದರೆ ಈಗಿದ್ದ ಮಂತ್ರಾಲಯ ಅಂದರೆ ಈಗ ಶ್ರೀ ಶುಭಚಂದ್ರ ಶ್ರೀಪಾದಂಗಳವರು ಬಂದಿರೋದ್ರಿಂದ ಆ ಮಂತ್ರಾಲಯವನ್ನು ಏನೇ ಮಾಡ್ಯಾರಪ್ಪ ಅಂದರೆ ಸ್ವರ್ಗಕ್ಕಿಂತಲೇ ದೊಡ್ಡದನ್ನು ಅಂದರೆ ಪ್ರತಿಯೊಂದು ನೋಡೋಂಗಿಲ್ಲ. ಮಂತ್ರಾಲಯ ಅಂದರೆ ಅದೊಂದು ಎರಡು ಕಣ್ಣು ನೋಡೋಕ್ಕೆ ಸಾಲಲ್ಲ. ಆದರೆ ಮೊದಲು ಹೆಂಗಿತ್ತಪ್ಪ ಅಂತಂದರೆ ನಾರ್ಮಲ್ ಹಳ್ಳಿಗಳಲ್ಲಿ ದೇವಸ್ಥಾನ ಹೆಂಗಿರುತ್ತಾ ಅದೇ ಥರನ ನಾರ್ಮಲ್ ದೇವಸ್ಥಾನ ಮೊದಲು ಇತ್ತು. ಅವಾಗೇನು ಈ ಥರ ಸವಲತ್ತುಗಳು ಏನೂ ಇದ್ದಿಲ್ಲ. ಆದರೆ ಈಗ ಇಷ್ಟೆಷ್ಟೋ ಕೆಲಸಗಳು ಅಲ್ಲಿ ಶ್ರೀ ಸುಭೇಂದ್ರ ಶ್ರೀ ಪಾದಂಗಳು ಅದನ್ನ ಬರಡು ಭೂಮಿಯನ್ನೇ ಬಂಗಾರನಾಗಿ ಮಾಡಿಬಿಟ್ಟಿದ್ದಾರೆ. ಅವಾಗೆಲ್ಲ ಬರಡು ಭೂಮಿ ಇತ್ತು. ಆಗ ತಂದೆ ತಾಯಿ ಮಗು ಕರ್ಕೊಂಬರ್ತಾರೆ. ಅಲ್ಲಿ ಆ ಮಗು ಏನಪ್ಪ ಅಂದರೆ ಎಂಟ್ರಿ ಕೊಟ್ಟಿರುತ್ತೆ, ಮಂತ್ರಾಲಯಕ್ಕೆ ಬಂದಿರುತ್ತೆ. ಆ ಮಗು ಬಂದಿದ್ರೆ ಆ ಪಿಶಾಚಿ ಹೇಳಿದ್ರೆ ಇಲ್ಲಿಂದ ನೀನು ತೋದ್ಲು ಅಂತಿರ್ತಂತೆ. ಆ ಮಗುಗೆ ತೊದಲು ಅಂತಿರುತ್ತೆ. ಅಪ್ಪ ತಂದೆ ತಾಯಿ ಏನು ಮಾಡ್ತಾರೆ ಹೇಳಿ, ಆ ಹುಡುಗಿ ಆ ಬೃಂದಾವನಿ ನಾವು ನೋಡ್ತೀವಲ್ಲ ಈಗ ಅಂತಂದರೆ ಅಲ್ಲಿ ಸ್ವಲ್ಪ ವ್ಯವಸ್ಥೆ ಐತೆ. ಈಗ ಅಂದು ಬಂದರೂ ಕಂಟ್ರೋಲ್ ಮಾಡೋಕ್ಕೆ ಮೊದಲು ಹಾಗಿದ್ರೆ ಎಲ್ಲಿ ಸಿಗ್ದಲ್ಲ ಆದರೂ ಹೋಗ್ಬಿಡ್ತಿತ್ತಂತ ಪಾಪ. ಆ ಮಗು ಅವ್ರಿಗೆ ಬಹಳ ಬೇಜಾರು. ಇರೋದು ಒಬ್ಬೇ ಮಗಳು, ನಿಮಗೆ ಇರೋದು ಒಂದೇ ಮಗಳು, ಹಿಂಗಾದ್ರೆ ಹೆಂಗಪ್ಪ ಪರಿಸ್ಥಿತಿ, ದಯೆ ತೋರಿಸು ರಾಘವೇಂದ್ರ ಅಂತ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾನೆ ಇದ್ರಂತೆ. ಪ್ರತಿದಿನ ಏನು ಮಾಡ್ತಾರಪ್ಪ ಅಂತಂದರೆ ಆ ರಾಘವೇಂದ್ರ ಸ್ವಾಮಿಗಳ ಯಾವುದಪ್ಪ ಇದು ಪಾದೋದಕ್ಕೆ ಅಂತಂದರೆ ರಾಯರು ಬೃಂದಾವಸ್ಥಾನ ಆಗುತ್ತಾರಂತ ಮುಂಚೆ ಅದು ವೆಂಕಟನಾಥವ್ರು ಅಂದರೆ ಯೋಗೀಂದ್ರ ತೀರ್ಥರಿಗೆ ಕೊಟ್ಟಿರ್ತಾರೆ ಅದನ್ನು. ಈ ಪಾದಗಳ ನೀವು ಈ ಪಾದಗಳಿಗೆ ನಮ್ಮ ಮಠದಲ್ಲಿ ಬಹಳ ಮಹಿಮೆ ನಡೀತಪ್ಪ. ಒಂದು ಮಹಿಮೆ ಅಲ್ಲ, ಸಾಕಷ್ಟು ಮಹಿಮೆ ನಡೀತಂತ. ಯೋಗೀಂದ್ರ ತೀರ್ಥರ ಕೈಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅದನ್ನು ಕೊಟ್ಟು ಜವಾಬ್ದಾರಿಯಾಗಿ ಇಟ್ಕೋ ಅಂತ ಹೇಳಿ ಅನುಗ್ರಹ ಮಾಡಿ ಅವಾಗಲೇ ಅವರು ಬೃಂದಾವಸ್ಥಾನ ಆಗ ಹೇಳಿರುತ್ತೆ. ಆ ಪಾದಗಳನ್ನು ಇವತ್ತು ರಾಯರ ಬೃಂದಾವನೆಯ ಮುಂದೆ ಇಟ್ಟು ಆ ಪಾದೋದಕಿಗೆ ಪೂಜೆ ಮಾಡ್ತಾರೆ. ಈ ಪಾದೋದಕಿಗೆ ಪೂಜೆ ಮಾಡಿ ಆ ನೀರು ತೊಗೊಂಬರ್ತಾರೆ. ಅದರಿಂದ ನೀರು ಬರುತ್ತೆ. ಆ ನೀರನ್ನ ಪ್ರತಿದಿನ ಆ ಮಗು ಮೇಲೆ ಪ್ರೋಕ್ಷಣೆ ಮಾಡ್ತಾಯಿದ್ರಂತೆ. ಆ ಪ್ರೋಕ್ಷಣೆ ಅಂತಂದರೆ ತಲೆ ಮೇಲೆ ಹಾಕ್ತಾಯಿದ್ರು. ಆ ತಲೆ ಮೇಲೆ ಆ ನೀರು ಹಾಕಿದಂಗೆ ಏನಾಗ್ತಿತ್ತು ಗೊತ್ತಾ, ಆ ಮಗುವಿಗೆ ಅಲ್ಲಿಂದ ಹೋಗಿ ಹಾಕ್ತಿದ್ದಾರಂತೆ. ಫಸ್ಟ್ 1-2 ಡೇಸ್ ಬಂದಾಗ ಮಗುನೇ ಒಂಥರ ಕಾಣಿಸ್ಲಂಗೆ ಅವ್ರಿಗೆ ಪಾಪದಿಂದ ಭಾಳ ಚಿಂತೆ. ಮತ್ತು ಆ ಮಗು ಅಲ್ಲಿಗೆ ಬರ್ತದೆ, ಮಂತ್ರಾಲಯಕ್ಕೆ ಒಳ್ಳೆ ವಾಪಸ್ ಬಂದೇ ಬರ್ತದೆ. ಆಗ ಪ್ರತಿದಿನ ಏನು ಮಾಡಿದ್ರು, ರಾಘವೇಂದ್ರ ಸ್ವಾಮಿಗಳ ಪಾದೋದಕ್ಕೆ ತೊಗೊಬೋದು, ಆ ಮಗುವಿನ ಕೈ ಹಾಕೋದು, ಪಾದೋದಕ್ಕೆ ತೊಗೊಬೋದು, ಮಗುವಿನ ಕೈ ಹಾಕೋದು. ಹಂಗೆ ಸುಮಾರು ಒಂದು 11ರಿಂದ 12 ದಿನ ತನಕ ಮಾಡ್ಕೊತ ಬಂದರು. ಒಂದು ದಿನ ತಂದೆ ತಾಯಿಗಳು ನಮಸ್ಕಾರ ಮಾಡ್ತಿದ್ರು ಬೃಂದಾವನ ಸುತ್ತ. ಈಗೆಲ್ಲ ನಾರ್ಮಲ್ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಹೆಜ್ಜೆ ನಮಸ್ಕಾರಪ್ಪ ಅಂದರೆ ಒಂದು ಹೆಜ್ಜೆ ಇಟ್ಟು ನಮಸ್ಕಾರ ಮಾಡಿ ಮತ್ತೊಂದು ಹೆಜ್ಜೆ ಇಟ್ಟು ನಮಸ್ಕಾರ ಮಾಡ್ತಾರೆ. ಹಂಗೆ ಅವ್ರ ತಂದೆ ತಾಯಿ ಇಬ್ಬರು ಸೇರಿ ಹೆಜ್ಜೆ ನಮಸ್ಕಾರ ಮಾಡ್ತಾನೆ ಇದ್ರು ಅಂತೆ. ಆ ಹುಡುಗಿ ಏನಿತ್ತು, ಬೃಂದಾವನ ಕಾಣಿಸುತ್ತಲ್ಲ ಅದ್ರ ಬಾಜುನೇ ಕುಂತಿತ್ತಂತೆ. ಆ ಬಾಜುನೇ ಕುಂತಿತ್ತು. ಇದ್ದಕ್ಕಿದ್ದಂತೆ ಆ ಹುಡುಗಿ ಮಾಯ ಆಯ್ತಂತೆ, ಕಾಮ್ದಂಗೆ ಆದಂತೆ. ಆ ಹುಡುಗಿ ಎಲ್ಲಿ ಹೋಗಿದ್ಲಪ್ಪ, ಅವ್ರ ತಂದೆ ಎಲ್ಲ ಹುಡುಕ್ತಾರೆ, ಇಲ್ಲಿದ್ದು ಎಲ್ಲಿ ಹೋಗಿರ್ಬೋದು ಅಂದರೆ ಪ್ರತಿದಿನ ಪಾದೋದಕ್ಕೆ ಹಾಕ್ತಿದ್ರು ಕಟ್ಟಿ ಕುತ್ಕೊತಿತ್ತು ಆ ಹುಡುಗಿ. ಬಟ್ ಇವತ್ತು ಇದ್ದಕ್ಕಿದ್ದಂತೆ ಏನಾಗಿತ್ತಪ್ಪ ಅಂತಂದರೆ
ಅಲ್ಲಿ ಒಂದು ಇದು ಇದೆ ಮಂತ್ರಾಲಯದಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಒಂದು ಆ ಕಡೆ ಈಗ ಅವೆಲ್ಲ ಕಾಣಲ್ಲ. ಮೊದಲು ಕಾಲದಲ್ಲೆಲ್ಲ ಅಲ್ಲಿ ಅಲ್ಲಿ ಭಾಳ ದಟ್ಟ ಕಾಡು ನೋಡಿತ್ತ. ಅವಾಗ ಅಲ್ಲಿ ಇವಾಗೆಲ್ಲ ಶುದ್ಧ ಮಾಡ್ಯಾರ. ಅಲ್ಲಿ ಅವಾಗ ಒಂದು ಬಾವಿ ಇತ್ತು. ಬಾವಿ ಇತ್ತು. ಆ ಬಾವಿನ ಹಡೆಯರ ಹೋಗಿ ಆ ಮಗು ಕುತ್ಕೊಂತಿತ್ತು. ಕುತ್ಕೊಂಡು ಕುತ್ಕೊಂಡ್ಬಿಟ್ಟಿತ್ತಂತ. ಪಾಪ ಅವ್ರಂತ ಎಲ್ಲ ಹುಡುಕ್ತಾರೆ, ಹೇಳಿದ್ರಲ್ಲ ಅಲ್ಲಿ ಯಾರೋ ಹೇಳಿದ್ರಂತ, ನೋಡಮ್ಮ ಇಲ್ಲಿ ಸುತ್ತಮುತ್ತ ಎಲ್ಲ ಇರುತ್ತಾರೆ, ಸ್ವಲ್ಪ ಹೋಗಿ ವಿಚಾರಣೆ ಮಾಡ್ಕೊಂಡು ನೋಡ್ಕೊಂಬರ್ರಿ ನಿಮ್ಮ ಮಗಳನ್ನ ಅಂತ ಅಂದ್ರಂತೆ. ಅವರು ಪಾಪ ಅವತ್ತೆಲ್ಲ ಹುಡುಕಾಡಿದ್ರಂತೆ. ಹುಡುಕಿದ್ರು. ಕೊನೆಗೂ ಒಂದು ಬಾವಿ ಇತ್ತು ರೀ. ಆ ಬಾವಿನ ಹತ್ತಿರ ಹೋಗಿ ಆ ಮಗು ಕುತ್ಕೊಂಡಿತ್ತಂತೆ. ಆ ಬಾವಿನ ಹತ್ತಿರ ಹೋಗಿ ಆ ಮಗು ಕುತ್ಕೊಂಡ ಏನಾಗಿತ್ತಪ್ಪ ಅಂತಂದರೆ ಅಲ್ಲೇ ಕುತ್ಕೊಂಡು ಯಾಕಮ್ಮ ಇಲ್ಲಿ ಬಂದು ಅಂತ ಅವ್ರ ತಂದೆ ತಾಯಿ ಇಬ್ಬರೂ ಕೇಳಂತೆ. ಹಿಂಗಮ್ಮ ಯಾರೋ ಒಬ್ಬ ಕಾವಿ ಬಟ್ಟೆಯಲ್ಲಿ ಧರಿಸಿದ ಒಬ್ಬ ವ್ಯಕ್ತಿ ಬಂದು ನನ್ನಲ್ಲಿರುವಂತಹ ಪಿಶಾಚಿಯನ್ನು ಒಂದು ಕಟ್ಟೆ ತಂದು ತಗೊಂಡು ಪಟ ಬಡಿದ್ರು. ಆ ದೆವ್ವನ ಓಡಿಸಿಬಿಟ್ರು, ಆ ಪೇತ ಪಿಶಾಚಿನ ಓಡಿಸಿಬಿಟ್ರು ಅಂತಂದ್ರೆ ಅವಾಗ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆ ಮಗು ಮೇಲೆ ಪೂರ್ತಿ ಆಯಿತು. ಹಿಂಗ ಭೂತ ಪ್ರೇತ ಪಿಶಾಚಾದಿ ಪೀಡಿತಸ್ಯನ ಜಾಯತೆ ಅಂತ ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಾದ ಅನ್ನಪಣಾಚಾರ್ಯರು ಸ್ತೋತ್ರ ಮಾಡಿದ್ದ ಮಹಿಮೆ ಈ ಥರ ಆಗೈತಿ. ಇದೇ ರಾಯರ ಅನುಗ್ರಹ ಅಂತ ಹೇಳ್ತಾ ನನ್ನ ಒಂದು ಇದು ಏನಪ್ಪ ರಾಯರ ಮಹಿಮನ ಅಂದ್ಕೊಂಡಿದ್ದೆ ಮಾಡ್ಬೇಕಂತ ಇವತ್ತು ಸಂಪೂರ್ಣ ಆಯಿತು. ಅದಕ್ಕೆ ರಾಯರನ್ನ ಹೇಳ್ತಾರೆ, ಏನಂದ್ರೆ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ. ಇವರು ಅಜ್ಞಾನವನ್ನು ಕಳೆದು ವಿಜ್ಞಾನ ಕೊಟ್ಟು ಸುಜ್ಞಾನ ಕಾಪಾಡ್ಕೊಮಪ್ಪ ರಾಘವೇಂದ್ರ ಅಂತ ಶ್ರೀಕೃಷ್ಣಾವಧೂತರು ರಚನೆ ಅವ್ರನ್ನ ಕೊಂಡಾಡ್ತಾರ. ಹೇಳ್ತಾ ನನ್ನದೊಂದು ಈ ಮಹಿಮೆಯನ್ನು ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಸಂಪೂರ್ಣವಾಗಿ ಮುಗಿಸುತ್ತಿದ್ದೇನೆ. ಹರಿಯೇ ನಮಃ. ಶ್ರೀ ಗುರುಭ್ಯೋ ನಮಃ.